ಇದು NIA ಕೊಡ್ಬೇಕಾಗ್ತದೆ. ಯಾಕಂತಂದ್ರೆ ಇದರಲ್ಲಿ ಧರ್ಮಸ್ಥಳದಲ್ಲಿ ಕೆಲವೊಂದು ದೊಡ್ಡ ದೊಡ್ಡ ಶಕ್ತಿಗಳು ಕೆಲಸ ಮಾಡಿ ಇದು ಭಾಳ ಪ್ಲಾನಿಂಗ್ ಮೇಲೆ ಮಾಡಿದ್ದಾರೆ. ಇವರು ಒಂದೆರಡು ಸರಿ ಪ್ಲಾನಿಂಗ್ ಅಲ್ಲ, ಇದು ಭಾಳ ಪ್ಲಾನಿಂಗ್ ಮಾಡಿ ವ್ಯವಸ್ಥಿತವಾಗಿ ಇಲ್ಲಿ ಜಾತಿ ಧರ್ಮಗಳಿಗೆ ಯಾವ ಥರ ಬೆಂಕಿ ಹಚ್ಬೇಕಂತಂದು ಬರೀ ಒಂದು ಕೋಮಿನ ಜನರನ್ನು ಉಪಯೋಗಿಸಿಲ್ಲ. ಇದರಲ್ಲಿ ಎಲ್ಲ ಕೋಮಿನ ಜನರನ್ನು ಉಪಯೋಗಿಸಿದ್ದು ಭಾಳ ಪ್ಲ್ಯಾನ್ ಮೇಲೆ ಮಾಡಿದ್ದಾರೆ. ಹಂಗಾಗಿ NIA ತನಿಖೆ ಆಯ್ತು ಅಂತಂದರೆ ಎಲ್ಲ ಸತ್ಯಾಂಶಗಳು ಬಯಲಿಗೆ ಬರ್ತವೆ. ಯಾಕಂತಂದರೆ ಬರೀ ಕರ್ನಾಟಕ ಅಂತಲ್ಲ, ಕೇರಳದೂ ಭಾಳ ಕೈವಾಡ ಇದೆ ಇದರಲ್ಲಿ. ವಿದೇಶದಿಂದ ಫಂಡ್ ಸಾಕಷ್ಟು ವಿದೇಶದಿಂದ ಫಂಡ್ ಬಂದಿದೆ. ಪ್ಲಾನಿಂಗ್ ಪ್ರಕಾರ ನಾಳೆ ಏನೇನು ಮಾಡ್ಬೋದು ಅಂದರೆ ಒಬ್ಬ ಮನುಷ್ಯ ಯಾವ ಥರ ಹೇಳಿಕೆ ಕೊಡ್ಬೋದು, ಅವ ಮತ್ತೆ ಚೇಂಜ್ ಆದರೆ ಏನು ಮಾಡ್ಬೋದು, ಅವು ಓಡೋದ್ರೆ ಏನು ಮಾಡ್ಬೋದು, ಅವ್ನು ಅರೆಸ್ಟ್ ಆದರೆ ಏನು ಮಾಡುವ ಅಂತ ಅಡ್ವಾನ್ಸ್ ವೀಡಿಯೋಗಳು ಮಾಡ್ಕೊಂಡು ಇಟ್ಕೊಂತಾರೆ. ಅಂದರೆ ಇದು ಎಷ್ಟು ಪ್ಲಾನಿಂಗ್ ಇರ್ಬೋದು ಅಂತ ಲೆಕ್ಕ ಹಾಕ್ಯಾರೆ. ಅದರಿಂದ ಕೋಮು ಗಲಭೆ ಸೃಷ್ಟಿ ಮಾಡಿ ಆ ಭಾಗದಲ್ಲಿ, ಯಾಕಂದ್ರೆ ಅಲ್ಲಿ ಬಹಳ ಸೂಕ್ಷ್ಮ ಪ್ರದೇಶ ಇದು ಕೋಮು ವಿಷಯದಲ್ಲಿ. ಅದನ್ನು ಯಾವ ಥರನಾರ ಫಸ್ಟ್ ಬೇರೆ 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 ಥರ ಮಾಡಿದ್ರು. ಈ ಧರ್ಮಸ್ಥಳ ಮಂಜುನಾಥ್ ಅವರಿಗೆ ದೇವರಿಗೆ ಬೆನ್ನತ್ತಂತ ಕೆಲಸ ಮಾಡಿದ್ದಾರೆ. ಅವ್ರು ಯಾರಿಗೂ ಒಳ್ಳೇದಾಗಲ್ಲ. NIA ತನಿಖೆ ಆಯ್ತು ಅಂದರೆ ಎಲ್ಲ ಹೊರಗೆ ಬರ್ತದೆ. ಈಗ ನೋಡಿ SIT ತನಿಖೆ ಆದಮೇಲೆ ಭಾಳಷ್ಟು ಹೊರಗೆ ಬಂತು. ಈಗ ಅದೇ ಥರ NIA ತನಿಖೆ ಆದರೆ ಭಾಳಷ್ಟು ಇನ್ನೂ ಹೊರಗೆ ಬರ್ತವೆ. SIT ಅವ್ರಿಗೆ ಬರೀ ಕರ್ನಾಟಕದಲ್ಲಿ ಅಷ್ಟೇ ಕೆಲಸ ಮಾಡೋಷ್ಟು ಒಂದು ಇದೆ. ಅವ್ರು ಕೇಳಕ್ಕೆ ಹೋಗ್ಬೇಕಾದ್ರೆ ಕಷ್ಟ ಆಗ್ತದೆ. ಇವತ್ತು ಕೇಳೋದು ಕೆಲವೊಂದು ಪ್ರಭಾವಿ ರಾಜಕಾರಣಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ ಮತ್ತು ಔಟ್ ಆಫ್ನಿಂದ ಸಾಕಷ್ಟು ದುಡ್ಡು ಬಂದಿದೆ. ಅದೆಲ್ಲ ಆಗ್ಬೇಕಾದ್ರೆ NIA ಇಡೀ ಎಂಟ್ರಿ ಆಗಲೇಬೇಕು. ಆದಾಗ ಸಿದ್ದರಾಮಯ್ಯ ಅವರು ಬಾಯಿ ಹರ್ಕೊಂಡಂಗೆ ಆಗಲ್ರಿ. ಹೊರಗಿನ ದೇಶಗಳಲ್ಲಿ ಎಲ್ಲ ಹಿಂದೂಗಳ್ನು ಫಂಡ್ ಕೊಡೋಂಥ ಪದ್ಧತಿನ ಕಲೀಲಿ, ಅದನ್ನು ಸ್ವಾಗತ ಮಾಡ್ತೀವಿ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಒಂದು ಯಾವ ಥರ ಈ ಥರ ಕಾಂಟ್ರವರ್ಸಿ ಕೊಟ್ಟುಬಿಟ್ರೆ ಅಲ್ಲೇ ಮಾತಾಡ್ಕೊಂತ ಇರಲಿ ಅಂತೇಳಿ. ನೀವು ಈ ದಸರಾ ಉತ್ಸವದ ಉದ್ಘಾಟಕರನ್ನ ಅವ್ರನ್ನ ಯಾಕೆ ಮಾಡಿದ್ದಾರೆ ಹೇಳ್ರಿ? ಈ ಧರ್ಮಸ್ಥಳದ ಇಶ್ಯೂ ಸ್ವಲ್ಪ ತಿಳಿ ಆಗಲಿ, ಅದಕ್ಕಿಂತ ದೊಡ್ಡ ಕಾಂಟ್ರವರ್ಸಿ ಆಯ್ತಾನೆ ಅದ್ರ ಬಗ್ಗೆ ಜನರು ಮರೀಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ದಸರಾದ ಉದ್ಘಾಟನೆದು ಈ ಥರ ಕ್ರಿಯೇಟ್ ಮಾಡಿದ್ದಾರೆ. ಮೈಂಡ್ ಡೈವರ್ಟ್ ಮಾಡಬೇಕು. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕಾಂಟ್ರವರ್ಸಿ ಆಯ್ತಂತಂದ್ರೆ ಇದಾಗಬೇಕು. ಈ ಥರ ಮೈಂಡ್ ಡೈವರ್ಟ್ ಮಾಡಬೇಕು. ಈ ಕೆಲವೊಂದು ಜನರಿಗೆ ಕೆಲವೊಂದು ಗೊತ್ತಾಗ್ಬಿಟ್ಟದಲ್ರಿ, ನನ್ನ ಅವಧಿ ಇಷ್ಟು, ಇದು ದಾಟಕ್ಕೆ ನನ್ನ ಆಗಲಂತ ಕೆಲವು ಜನ ಗೊತ್ತಾದಕ್ಕೆ ಹೆಂಗಾರ ಮಾಡಿದ್ರೆ ಇದು ದಾಟೋರಿಗೆ ಕಾಂಟ್ರವರ್ಸಿ ಮಾಡ್ಕೊಂತ ಹೋಗೋದು ಮಾಡ್ಬೇಕಂತ ಕಾಂಟ್ರವರ್ಸಿ ಮಾಡ್ಕೊಂತ ಹೊರಟಿದ್ದಾರೆ. ಅದ್ರಾಗ ಧರ್ಮಸ್ಥಳ ಮಂಜುನಾಥ್ ಅವ್ರ ಮೇಲೆ ಅಂತೂ ದೇವ್ರ ಮೇಲೆ ಭಾಳ ವೀರೇಂದ್ರ ಹೆಗಡೆ ಅವ್ರ ಮೇಲೆ ಭಾಳ ಅಂದ್ರೆ ಭಾಳ ಅಪಪ್ರಚಾರ ಮಾಡಿದರು. ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದೆ ಅವ್ರ ಪರಿಸ್ಥಿತಿ? ಈ ಕೆಲವೊಂದು ಕಾಂಗ್ರೆಸ್ ಕ್ಷೇತ್ರದಲ್ಲೇ ಇಲ್ಲ ಹೋಗ್ಬೇಕಂತೇಳಿ ಹೋಗ್ತಿದ್ದಾರೆ. ಅಲ್ಲ, ಈಗ ತನ್ವೀರ್ ಸೇಠ್ ಅವ್ರು ಕೆಲವೊಂದು ಜನ ಇದ್ದಾರೆ, ಅವರು ಒಂದು ಜಾತಿ ಸೀಮಿತ ಆಗಿಲ್ಲ. ಅವ್ರು ಎಲ್ಲ ಜಾತಿ ಧರ್ಮಕ್ಕೂ ಅವ್ರು ಅಷ್ಟೇ ಗೌರವ ಕೊಡ್ತಾರೆ, ಎಲ್ಲ ಕಡೆ ಹೋಗ್ತಾರೆ. ನಾನು ಹೇಳೋದು ಇಷ್ಟೇ ರೀ, BJP ನಾಯಕ ಆಗಲಿ, ಕಾಂಗ್ರೆಸ್ ನಾಯಕ ಆಗಲಿ, JDS ನಾಯಕ ಆಗಲಿ, ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗೇ ಆಗ್ತದೆ. ಅಂಥವೆಲ್ಲ ಬಯಲಿಗೆ ಬರ್ಬೇಕಾದ್ರೆ NIA ತನಿಖೆ ಆದಾಗ ಮಾತ್ರ ಬಯಲಿಗೆ ಬರ್ತದೆ. ಇಲ್ಲ ಅಂತಂದ್ರೆ ಸುಮ್ಮನೆ ಬಯಲಿಗೆ ಬರೋಂಥ ಕೆಲಸನೂ ಆಗಂಗಿಲ್ಲ. ಅಂದ್ರೆ ಸತ್ಯ ನಿಮಗೆ ಬಯಲಿಗೆ ಬರ್ಬೇಕಲ್ರಿ. ಇವತ್ತು ನಾವೆಲ್ಲರೂ ಧೈರ್ಯದಿಂದ ಹೇಳ್ತೀವಿ, ಹೆಗ್ಡೆ ಸರ್ ಪರ ಇದ್ದೀವಿ ನಾವು, ಮಂಜುನಾಥ್. ನಾನು ಒಂದು ಎಲ್ಲರಿಗೂ ಸ್ಪಷ್ಟೀಕರಣ ಕೊಡೋಕೆ ಇದು ಮಾಡ್ತೇನೆ. ಧರ್ಮಸ್ಥಳ ಮಂಜುನಾಥ್ ದೇವರಿಗೆ, ಹೆಗ್ಡೆ ಗುರುಗಳಿಗೆ ನಮ್ಮ ಅವಶ್ಯಕತೆ ಇಲ್ಲ, ಆ ದೇವ್ರ ಅವಶ್ಯಕತೆ ನಮಗಿದೆ. ಇವತ್ತು ಯಾಕೆ ಎಲ್ಲರೂ ಹೆಮ್ಮೆಯಿಂದ ಮಾತಾಡ್ತೀವಿ ಅಂತ ಹೇಳ್ರಿ, ಏನು ತೋಡಿದ್ರು ಇಡೀ ಧರ್ಮಸ್ಥಳ ಏನೂ ಸಿಗ್ಲಾರ್ದಕ್ಕೆ ಇವತ್ತೆಲ್ಲರೂ ನಾವು ಪರದೆ ಅಂತ ಮಾತಾಡ್ತೀವಿ. ಅವಾಗ ಯಾರು ಮಾತಾಡ್ತಿದ್ದಿಲ್ಲ. ಬಟ್ ಅವಾಗ ಅಲ್ಲಿ ಧರ್ಮದರ್ಶಿಗಳು ಒಂದೇ ಮಾತು ಹೇಳಿದ್ರು, ಆಗಲಿ ತನಿಖೆ, ಅದನ್ನು ಸ್ವಾಗತ ಮಾಡ್ತೀನಿ, ಸತ್ಯಾಂಶ ಬಯಲಿಗೆ ಬರಲಿ ಅಂತ ಹೇಳಿದ್ರು. ಇವತ್ತೆಲ್ಲರೂ ಬಯಲಿಗೆ ಬಂದಕ್ಕೆ ಇವತ್ತೆಲ್ಲರೂ ಇಷ್ಟು ಧೈರ್ಯದಿಂದ ಮಾತಾಡ್ತಿದೆ. ಯಾಕೆ ಅವ್ರು ಅವಾಗ ಆ ಮಾತು ಹೇಳಿದ್ರಪ್ಪ ಅಂತಂದ್ರೆ ಅವ್ರಿಗೆ ಗೊತ್ತಿದೆ ಅವ್ರೇನು ತಪ್ಪು ಮಾಡಿಲ್ಲ ಅಂತ ಅವ್ರಿಗೆ ಗೊತ್ತಿದ್ದಕ್ಕೆ ಅಷ್ಟು ಧೈರ್ಯದಿಂದ ಬರ್ರಿ ತನಿಖೆ ಮಾಡ್ರಿ. ಇಲ್ಲ ಅಂತಂದ್ರೆ ಅವಾಗೆ ಅವ್ರು ಯಾರಿಗಾರ ಒಂದು ಹಿಂಟ್ ಕೊಟ್ಟಿದ್ರು, ಇಲ್ಲ ಅವಾಗೆ ನೀವು ಸ್ಟ್ರೈಕ್ ಮಾಡಂತಂದ್ರೆ ಎಷ್ಟೋ ಜನ ಮಾಡ್ತಾರೆ. ಈಗ ಜನ ಎಲ್ಲ ರೊಚ್ಚಿಗೆದ್ದು ನಮ್ಮ ಗುರುಗಳಿಗೆ ಈ ಥರ ಮಾಡ್ತಾರೆ, ನಮ್ಮ ದೇವ್ರಿಗೆ ಈ ಥರ ಮಾಡ್ತಾರಂತ ರೊಚ್ಚಿಗೆದ್ದುಗೋಸ್ಕರ ಈ ಪರಿಸ್ಥಿತಿ ಬಂದ. ಅದನ್ನು ಮುಚ್ಚಕ್ಕೆ ಇಲ್ಲಿ ಭಾನುಪ್ರಸಾದ್ ಅಮ್ಮನ್ನು ತಂದು ಅಲ್ಲಿ ಉದ್ಘಾಟನಾ ಸ್ಥಾನ ಕುಂದಿರಿಸಿ ಇದನ್ನು ಸ್ವಲ್ಪ ಡೈವರ್ಷನ್ ಆಗಲಿ ಅಂತಾರೆ. ಅದು ಆಗಲಿಲ್ಲ ಅಂದ್ರೆ ನಾಳೆ ಇನ್ನೊಂದು ತರ್ತಾರೆ.